ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದು, ದರ್ಶನ್ ಅವರನ್ನ ನೋಡಲು ಮೊನ್ನೆ ತಾನೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಕೂಡ ಬಂದಿದ್ದರು. ಬಳಿಕ ನಟಿ ರಚಿತಾರಾಮ್ ಕೂಡ ಬಂದು ದರ್ಶನ್ ಅವರನ್ನ ಭೇಟಿ ಮಾಡಿ ಕಣ್ಣೀರು ಹಾಕಿದ್ದರು. ಇದೀಗ ದರ್ಶನ್ ಅವರನ್ನ ನೋಡಲು ಹೊಸದಾಗಿ ಮದುವೆಯಾಗಿದ್ದ ತರುಣ್ ಸುಧೀರ್ ಹಾಗೂ ಸೋನಲ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಓಡೋಡಿ ಬಂದಿದ್ದಾರೆ. ಹೌದು, ಮದುವೆಯ ಮೊದಲ ಮದುವೆ ಕಾರ್ಡ್ ಕೊಡಲು ಬಂದಿದ್ದ ತರುಣ್ ಇದೀಗ ಪತ್ನಿ ಸೋನಲ್ ಅವರ ಜೊತೆ ಕಾರಿನಲ್ಲಿ ಜೈಲಿಗೆ ಬಂದಿದ್ದಾರೆ. ಸೋನಲ್ ಅವರು ದರ್ಶನ್ಗಾಗಿ ರಾಖಿ ತಂದಿದ್ದು, ಜೈಲಿನಲ್ಲೇ ರಾಖಿ ಕಟ್ಟಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ತಂಗಿ ರಾಖಿ ಕಟ್ಟಿದ್ದು ನೋಡಿ ಕೊಡಲು ಏನೂ ಇಲ್ಲದನ್ನ ಕಂಡು ಅಲ್ಲೇ ಇದ್ದ ಸೇಬನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ರಾಜನಂತೆ ಇದ್ದ ದರ್ಶನ್ ಅವರನ್ನ ಜೈಲಿನಲ್ಲಿ ಕೈದಿ ಡ್ರೆಸ್ನಲ್ಲಿ ನೋಡಿ ಸೋನಲ್ ಹಾಗೂ ತರುಣ್ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಅವರಿಗಿದ್ದ ಶಕ್ತಿ ರೇಣುಕಾಸ್ವಾಮಿಗೆ ಪೊಲೀಸ್ ಮೂಲಕ ಎಚ್ಚರಿಕೆ ಕೊಡಿಸಬಹುದಾಗಿತ್ತು. ಆದರೆ ಆತುರಪಟ್ಟು ಕೋಪದಿಂದ ಮಾಡಿದ ಕೆಲಸದಿಂದ ಇದೀಗ ಕಂಬಿ ಎಣಿಸುತ್ತಿದ್ದಾರೆ. ಪವಿತ್ರ ಗೌಡಗಾಗಿ ದರ್ಶನ್ ಮಾಡಿದ್ದು ಸರಿನಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.